ಅಂಶಾಂತಿ ಸಾಕಾರಮಗಲಿ ಇಂದಿನ ಡೇಟು 5/7/25 मीठे बच्चे बाप तुम्हें पढ़ा रहे हैं खूबसूरत देवी देवता बनाने ಬಾಬಾ ಅಂತಾರೆ ಮದರಾದ ಮಕ್ಕಳೇ ತಂದೆ ನಿಮಗೆ ಓದಿಸ್ತಿದ್ದಾರೆ ಬಹಳ ಸುಂದರವಾದ ದೇವಿ ದೇವತೆಯಾಗಿ ಮಾಡೋದಕ್ಕೆ खूबसूरती का आधार है पवित्रते ಸುಂದರತೆಗೆ ಆಧಾರ ಆಗಿದೆ ಪವಿತ್ರತೆ प्रश्न आगे रूहानी क्षमा पर जो परवाने फिदा होने वाले हैं उनकी निशानी क्या हो ಆತ್ಮಿಕ ದೀಪದ ಮೇಲೆ ದುಂಬಿಗಳು ಬಲಿ ಆಗುವಂತಹ ಚಿಹ್ನೆಗಳೇನಿರುವುದು उत्तर आगे फिदा होने परवाने पहला क्षमा जो है जैसे है उसे यथार्थ रूप से जानते और याद करते हैं ಬಲಿ ಆಗುವಂತಹ ದುಂಬಿಗಳು ಮೊದಲು ದೀಪ ಯಾವ ರೀತಿ ಇದೆ ಅದನ್ನ ಯಥಾರ್ಥ ರೂಪವಾಗಿ ಅರ್ಥ ಮಾಡಿಕೊಂಡು ನೆನಪು ಮಾಡ್ತಾರೆ ಎರಡನೇದು ಫಿದಾ ಹೋನಾ ಮಾನ ಬಾಪ್ ಸಮಾನ್ ಬನ ಬಲಿ ಆಗೋದು ಅಂದರೆ ತಂದೆಯ ಸಮಾನ ಆಗುವಂಥದ್ದು ಮೂರನೇದು ಫಿದಾ ಹೋನಾ ಮಾನ ಬಾಬಾ ಸೇ ಭಿ ಊಂಚ್ ರಾಜಾಯಿ ಕಾ ಅಧಿಕಾರಿ ಬನ್ ಜಾನ ಬಲಿ ಆಗೋದು ಅಂದರೆ ತಂದೆಗಿಂತಲೂ ಉತ್ತಮ ರಾಜ್ಯದ ಅಧಿಕಾರಿ ಆಗುವಂಥದ್ದು ಇಂದಿನ ಹಾಡು महफिल में जल उठे क्षमा परवाने के लिए ಜಾತ್ರೆಯಲ್ಲಿ ದುಂಬಿ ದೀಪದ ಮೇಲೆ ಬಲಿಯಾಯಿತು ಔಷಧಿ मीठे मीठे रूहानी बच्चों ने गीत की लाइन सुनी ये कौन समझाते हैं रूहानी बाप ಮದರಾತಿ ಮದರ ಆತ್ಮೀಯ ಮಕ್ಕಳು ಹಾಡಿನ ಲೈನ್ ಅನ್ನ ಕೇಳಿದ್ರಿ ಯಾರು ತಿಳಿಸಿದರೆ ಆತ್ಮಿಕ ತಂದೆ वो क्षमा भी है नाम देर के डे रखा है ಅವರು ದೀಪನೂ ಆಗಿದ್ದಾರೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ बाप की स्तुति में बहुत करते ये भी परम पिता परमात्मा की स्तुति है ना ಬಾಬೂರ ನೆನಪನ್ನು ಬಹಳ ಮಾಡಲಾಗುತ್ತೆ ಅವರಾಗಿದ್ದಾರೆ ಪರಂ ಪಿತಾ ಪರಮಾತ್ಮ ಅವರ ಸ್ಮೃತಿ ಆಗಿದೆಯಲ್ಲ बाप क्षमा बनकर आए हैं परवानों के लिए ತಂದೆ ದೀಪದ ರೂಪದಲ್ಲಿ ಬಂದಿದ್ದಾರೆ ದುಂಬಿಗಳಿಗೋಸ್ಕರ परवाने जब क्षमा को देखते तो उन पर फिदा हो शरीर छोड़ देते ದುಂಬಿಗಳು ದೀಪವನ್ನ ನೋಡಿದಾಗ ಅದರ ಮೇಲೆ ಬಲಿಯಾಗಿ ದೇಹವನ್ನು ತ್ಯಾಗ ಮಾಡಿಬಿಡುತ್ತೆ अनेक परवाने हैं जो क्षमा पर ಪ್ರಾಣ ದೇತಿ ಅನೇಕ ದುಂಬಿಗಳಿದೆ ದೀಪದ ಮೇಲೆ ಪ್ರಾಣವನ್ನ ಬಿಡುತ್ತೆ उसमें भी काग जब दीपावली होती बत्तियां बहुत जलती है तो छोटे छोटे जीव देर रात को मर जाते ಅದರಲ್ಲೂ ಸಹ ಮುಖ್ಯವಾಗಿ ಯಾವಾಗ ದೀಪಾವಳಿ ಆಗತ್ತೆ ಬತ್ತಿಗಳ ಮೇಲೆ ಬಹಳಷ್ಟು ಸಣ್ಣ ಸಣ್ಣ ದುಂಬಿಗಳು ರಾತ್ರಿ ಬಲಿಯಾಗ್ತವೆ अब तुम बच्चे जानते हो हमारा बाबा है सुप्रीम रो ಈಗ ಮಕ್ಕಳಿಗೆ ಅರಿವಾಗಿದೆ ನಮ್ಮ ತಂದೆ ಆಗಿದ್ದಾರೆ ಪರಮ ದೀಪ ಪರಮ ಆತ್ಮ उनको उस साइन भी कहा जाता बहुत खूबसूरत है क्योंकि एवर प्योर ಅವರಿಗೆ ಉಸೈನ್ ಅಂತನೂ ಹೇಳಬಹುದು ಅಂದರೆ ಕುದುರೆ ಉಸೈನಿನ ರಾಜನ ಕುದುರೆ ಬಹಳ ಸುಂದರವಾಗಿದ್ದಾರೆ ಯಾಕೆಂದರೆ ಸದಾ ಪವಿತ್ರವಾಗಿ ಇರ್ತಾರೆ आत्मा प्योर बन जाती है तो उनको शरीर भी प्योर नेचुरल सुंदर मिलती है आत्मा सुंदर आದಾಗ ಶರೀರನು ಪವಿತ್ರ ನ್ಯಾಚುರಲ್ ಸುಂದರತೆಯಿಂದ ಸಿಗುತ್ತೆ शांति धाम में आत्माएं पवित्र रहती फिर जब यहाँ आती है पाठ बजाने तो सतु प्रधान से सतो रजो तमो में आती ಶಾಂತಿಧಾಮದಲ್ಲಿ ಆತ್ಮಗಳು ಪವಿತ್ರವಾಗಿ ಇರ್ತಾರೆ ಮತ್ತೆ ಯಾವಾಗ ಇಲ್ಲಿ ಬರುತ್ತೆ ಪಾತ್ರವನ್ನ ಅಭಿನಯ ಮಾಡಕ್ಕೆ ಆಗ ಸತು ಪ್ರಧಾನದಿಂದ ಸತು ರಜು ತಮೋದಲ್ಲಿ ಬರುತ್ತೆ फिर सुंदर से शाम अर्थात कली इंप्यूर बन जाती है ಮತ್ತೆ ಸುಂದರದಿಂದ ಕಪ್ಪಗೆ ಅಂದರೆ ಕಪ್ಪಾಗಿ ಅಪವಿತ್ರ ಆಗ್ಬಿಡುತ್ತೆ आत्मा जब पवित्र है तो गोल्डन एज कहते हैं उसको फिर शरीर भी गोल्डन एज मिलता ಆತ್ಮ ಯಾವಾಗ ಪವಿತ್ರ ಆಗಿರುತ್ತೆ ಅದಕ್ಕೆ ಗೋಲ್ಡನ್ ಏಜ್ ಚಿನ್ನದ
ಸಮಯ ಅಂತ ಹೇಳಾಗತ್ತೆ. ಅದಕ್ಕೆ ದೇಹದ್ದು ಚಿನ್ನದ ಸಮಾನ ಸಿಗುತ್ತೆ. दुनिया में पुरानी और नए होते वही असीम परम पिता परमात्मा जिसको भक्ति मार्ग में बुलाते रहते ईश बाबा, वो निराकार परम पिता परमात्मा आया है. ಪ್ರಪಂಚ ಅಂತೂ ಹಳೇದು ಹೊಸದು ಆಗ್ತಾ ಇರುತ್ತೆ. ಅದೇ ಸುಂದರವಾದಂತಹ ಪರಂಪಿತ ಪರಮಾತ್ಮ ಯಾರನ್ನ ಭಕ್ತಿ ಮಾರ್ಗದಲ್ಲಿ ನಾವು ಕರೀತಾ ಇದ್ವಿ. ಯೇಸು ಬಾಬಾ ಅವರು ನಿರಾಕಾರ ಪರಂಪಿತ ಪರಮಾತ್ಮ ಬಂದಿದ್ದಾರೆ. आत्माओं को इम्प्योर से प्योर असीम बनाने ऐसे नहीं. आजकल जो बहुत सुंदर है उनकी आत्मा पवित्र है नहीं. ಆತ್ಮಗಳನ್ನ ಅಪವಿತ್ರತೆಯಿಂದ ಪವಿತ್ರವಾಗಿ ಮಾಡಕ್ಕೆ ಬರ್ತಾರೆ. ಆ ರೀತಿ ಅಲ್ಲ, ಇವತ್ತು ಯಾರು ಸುಂದರವಾಗಿರ್ತಾರೆ ಅವರ ಆತ್ಮ ಪವಿತ್ರವಾಗಿದೆ ಅಂತ ಇಲ್ಲ. बल शरीर खूबसूरत है फिर भी आत्मा तो पतित है ना. विलायत में कितने खूबसूरत बनते हैं. ಬಲೆ ಶರೀರ ಸುಂದರ ಆಗಿರ್ಬೋದು, ಆದರೆ ಆತ್ಮ ಪತಿತ ಆಗಿದೆ ಅಲ್ಲ. ವಿದೇಶದಲ್ಲಿ ಎಷ್ಟು ಸುಂದರವಾಗಿ ತಯಾರಾಗ್ತಾರೆ. जानते हो ये लक्ष्मी नारायण सत्युग की खूबसूरत और यहाँ है हेल की खूबसूरत. ಗೊತ್ತಿದೆ ಅಲ್ಲ, ಲಕ್ಷ್ಮೀ ನಾರಾಯಣ ಸತ್ಯುಗದ ಸುಂದರತೆ ಆಗಿದ್ದಾರೆ. ಇವತ್ತು ಇಲ್ಲಿನವರು ನರಕದ ಸುಂದರತೆ ಆಗಿದ್ದಾರೆ. मनुष्य इन बातों को नहीं जानते. बच्चों को समझाया जाता ये है नरक की खूबसूरत. ಮನುಷ್ಯರಿಗೆ ಈ ಮಾತಿನ ಅರಿವಿಲ್ಲ. ಮಕ್ಕಳಿಗೆ ತಿಳಿಸಲಾಗಿದೆ ಇದಾಗಿದೆ ನರಕದ ಸುಂದರತೆ. हम अभी स्वर्ग के लिए नेचुरल सुंदर बन रहे हैं. 21 जन्म के लिए ऐसे सुंदर बनेंगे. ನಾವು ಸ್ವರ್ಗಕ್ಕೋಸ್ಕರ ಸುಂದರ ತಯಾರಾಗ್ತಾ ಇದ್ದೀವಿ. 21 ಜನ್ಮಕ್ಕೋಸ್ಕರ ಇಷ್ಟು ಸುಂದರ ಆಗ್ತೀವಿ. यहाँ की खूबसूरती तो 1 जन्म के लिए है. ಇಲ್ಲಿನ ಸುಂದರತೆ 1 ಜನ್ಮಕ್ಕೋಸ್ಕರ ಆಗಿದೆ. यहाँ बाबा आया है सारी दुनिया के मनुष्य मात्र तो क्या दुनिया को भी सुंदर बनाने. ಇಲ್ಲಿ ತಂದೆ ಬಂದಿದ್ದಾರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರನ್ನೇ ಏನು, ಆದರೆ ಪ್ರಪಂಚವನ್ನು ಸುಂದರವಾಗಿ ಮಾಡ್ತಾರೆ. सत्य नई दुनिया में थे ही खूबसूरत देवी देवताएं, वो बनने के लिए अभी तुम पढ़ रहे. ಸತ್ಯುಗದ ಹೊಸ ಪ್ರಪಂಚದಲ್ಲಿ ಸುಂದರವಾದ ದೇವಿ ದೇವತೆಗಳಾಗಿದ್ದರು. ಆ ರೀತಿ ತಯಾರಾಗಕ್ಕೋಸ್ಕರ ತಾವು ಓದ್ತಾ ಇದ್ದೀರಿ. ಬಾಪ್ ಕೋ ಕ್ಷಮಾ ಭಿ ಕೇತೆ ಪರಂತು ಹೈ ಪರಮ ಆತ್ಮ. ತಂದೆಗೆ ದೀಪ ಅಂತೀವಿ, ಆದರೆ ಅವರು ಪರಮ ಆತ್ಮ ಆಗಿದ್ದಾರೆ. जैसे तुमको आत्मा कहते वैसे उनको परमात्मा कहेंगे. तुम बच्चे बाबा की महिमा गाते हो. ಯಾವ ರೀತಿ ತಮಗೆ ಆತ್ಮ ಅಂತಾರೆ ಅದೇ ರೀತಿ ಅವರಿಗೆ ಪರಮ ಆತ್ಮ ಅಂತಾರೆ. ತಮ್ಮ ಮಕ್ಕಳಿಗೆ ಬಾಬಾ ಅವರು ಮಹಿಮೆಯನ್ನ ಮಾಡ್ತಾರೆ, ತಂದೆ ಮಕ್ಕಳ ಮಹಿಮೆಯನ್ನ ಗಾಯನ ಮಾಡ್ತಾರೆ, ಮಕ್ಕಳು ತಂದೆಯ ಮಹಿಮೆಯನ್ನ ಗಾಯನ ಮಾಡ್ತಾರೆ. बाप फिर बच्चों की महिमा करते तुमको ऐसे बनाता हूं जो मेरे से भी तुम्हारा मर्तबा ऊंच है. ತಂದೆ ಅಂತಾರೆ ನಾನು ಮಕ್ಕಳ ಮಹಿಮೆಯನ್ನ ಮಾಡ್ತೀನಿ, ತಮ್ಮನ್ನ ಈ ರೀತಿ ಮಾಡ್ತೀನಿ, ನನಗಿಂತಲೂ ತಾವು ಉತ್ತಮವಾದ ಪದವಿಯನ್ನ ಪಡಿತೀರಾ. मैं जो हूं जैसा हूं जैसे मेरा पाठ बजाता हूं ये और कोई नहीं जानता. ನಾನು ಯಾವ ರೀತಿ ಇದ್ದೀನಿ ಹೆಂಗಿದ್ದೀನಿ ಅದೇ ರೀತಿ ಪಾತ್ರವನ್ನ ಅಭಿನಯ ಮಾಡ್ತೀನಿ, ಮತ್ಯಾರು ಅಭಿನಯ ಮಾಡಕ್ಕೆ ಸಾಧ್ಯ ಇಲ್ಲ. अभी तुम बच्चे जानते हो कैसे महात्माएं पाठ बजाने के लिए शांतिधाम से आते. ಈಗ ಮಕ್ಕಳಿಗೆ ಗೊತ್ತಾಗಿದೆ ಯಾವ ರೀತಿ ನಾವು ಆತ್ಮಗಳು ಪಾತ್ರವನ್ನ ಅಭಿನಯ ಮಾಡಕ್ಕೋಸ್ಕರ ಪರಂಧಾಮದಿಂದ ಬರ್ತೀವಿ. हम शूद्र कुल में थी फिर अब ब्राह्मण कुल में आए हैं. ನಾವು ಶೂದ್ರ ಕುಲದಲ್ಲಿ ಇದ್ವಿ, ಈಗ ಮತ್ತೆ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೀವಿ. ये भी तुम्हारा वर्ण है और कोई धर्म वालों के लिए ये वर्ण नहीं है, उनके वर्ण नहीं होते. ಇವೆಲ್ಲ ವರ್ಣಗಳು ತಮಗೋಸ್ಕರ ಆಗಿದೆ, ಮತ್ಯಾವುದೇ ಧರ್ಮದವರಿಗೆ ಈ ವರ್ಣಗಳು ಇಲ್ಲ. उनका तो एक ही वर्ण है, कृष्ण ही चले आते हैं.
ಅವ್ರದಂತೂ ಒಂದೇ ವರ್ಣ, ಕ್ರಿಶ್ಚಿಯನ್ಸ್ ಆಗಿ ನಡೀತಾ ಬರ್ತಾರೆ. ಹಾ, ಉನ್ಮೆ ಭಿ ಸತೋ ರಜೋ ತಮೋ ಮೇ ಆತೆ, ಬಾಕಿ ಯೇ ವರ್ಣ ತುಮಾರೇ ಲೀ. ಹಾ, ಈ ರೀತಿ ಹೇಳ್ಬೋದು. ಅವರು ಸತೋ ರಜೋ ತಮೋದಲ್ಲಿ ಬರ್ತಾರೆ, ಬಾಕಿ ವರ್ಣ ತಮಗೋಸ್ಕರ ಆಗಿದೆ. सृष्टि में सतो रजो तमो में आते ये सृष्टि चक्र बेहद का बाबा बैठ समझ. ಸೃಷ್ಟಿನು ಸತೋ ರಜೋ ತಮೋದಲ್ಲಿ ಬರುತ್ತೆ. ಈ ಸೃಷ್ಟಿ ಚಕ್ರ ಅನಂತವಾದ ತಂದೆನೇ ಕುತ್ಕೊಂಡು ತಿಳಿಸ್ತಾರೆ. जो बाप ज्ञान का सागर पवित्रता का सागर है, खुद कहते मैं पुनर्जन्म नहीं लेता. ತಂದೆ ಜ್ಞಾನ ಸಾಗರ, ಪವಿತ್ರ ಸಾಗರ, ಸ್ವಯಂ ಅಂತಾರೆ ನಾನು ಪುನರ್ಜನ್ಮದಲ್ಲಿ ಬರೋದಿಲ್ಲ. बल शिव जयंती मनाते हैं परंतु मनुष्यों को पता नहीं कब आते हैं. ಬರೀ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ, ಆದ್ರೆ ಮನುಷ್ಯನಿಗೆ ಗೊತ್ತಿಲ್ಲ ಯಾವಾಗ ಬರ್ತಾರೆ. उनके जीवन कहानी को वे नहीं जानते. बाबा कहते मैं जो हूँ जैसा हूँ, मेरे में क्या पार्ट है, ये सृष्टि कैसे फिरता, ये तुम बच्चों में मैं कलब कलब समझाता. ಅವರ ಜೀವನದ ಕತೆ ಯಾರಿಗೂ ಗೊತ್ತಿಲ್ಲ. ಸ್ವಯಂ ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೀನಿ, ಹೆಂಗಿದ್ದೀನಿ, ನನ್ನಲ್ಲಿ ಏನು ಪಾತ್ರ ಇದೆ, ಸೃಷ್ಟಿ ಚಕ್ರ ಯಾವ ರೀತಿ ತಿರುಗತ್ತೆ, ಇದು ತಮ್ಮ ಮಕ್ಕಳಿಗೆ ನಾನು ಕಲ್ಪ ಕಲ್ಪ ಬಂದು ತಿಳಿಸ್ತೀನಿ. ತುಮ್ ಜಾನ್ತೆ ಹೋ ಹಮ್ ಸೀಡಿ ಉತರ್ತೆ ಉತರ್ತೆ ತಮೋ ಪ್ರಧಾನ್ ಬಂದ್ವಿ. ನಿಮಗೆ ಗೊತ್ತಾಗಿದೆ, ನಾವು ಮೆಟ್ಲು ಇಳಿತಾ ಇಳಿತಾ ತಮೋ ಪ್ರಧಾನ ಆಗ್ಬಿಟ್ರೆ. 84 जन्म में तुम लेते हो, पिछाड़ी में जो आते उनको भी सतो रजो तमो में आना ही. 84 ಜನ್ಮವನ್ನು ತಾವೇ ಪಡಿತೀರ. ಅಂತ್ಯದಲ್ಲಿ ನಾನು ಏನ್ ಬರ್ತೀನಿ, ಸತೋ ರಜೋ ತಮೋದಲ್ಲಿ ನೀವು ಬರಲೇಬೇಕಾಗತ್ತೆ. ಅಂದರೆ ಅಂತ್ಯದಲ್ಲಿ ಯಾರು ಬರ್ತಾರೆ ಅವರು ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ. तुम तमो प्रधान बनते हो तो सारी दुनिया भी तो तमो प्रधान बन जाती. ಯಾವಾಗ ನಾವು ತಮೋ ಪ್ರಧಾನ ಆಗ್ತೀವಿ ಆಗ ಇಡೀ ಪ್ರಪಂಚನೂ ತಮೋ ಪ್ರಧಾನ ಆಗ್ತದೆ. फिर तुमको तमो प्रधान से सतो प्रधान जरूर बनना है. ಈ ಸೃಷ್ಟಿ ಚಕ್ರ ಫಿರ್ತಾ ಇರತ್ತೆ. ಮತ್ತೆ ತಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಖಂಡಿತ ಆಗಲೇಬೇಕು. ಈ ಸೃಷ್ಟಿ ಚಕ್ರ ತಿರುಗುತ್ತಾ ಇರುತ್ತೆ. अभी है कलयुग, उसके बाद फिर सतयुग होगा. कलयुग की आयु पूरी हुई. ಈಗ ಕಲಿಯುಗ, ನಂತರ ಸತ್ಯುಗ ಬರುತ್ತೆ. ಕಲಿಯುಗದ ಆಯುಷ್ಯು ಪೂರ್ತಿಯಾಗತ್ತೆ. बाबा कहते मैंने साधारण तन में ऊबहू कल्प पहले माफिक प्रवेश किया, फिर से तुम बच्चों को राजयोग सिखाने. ತಂದೆ ಅಂತಾರೆ ನಾನು ಸಾಧಾರಣ ದೇಹದಲ್ಲಿ ಕಲ್ಪದ ಹಿಂದೆಯ ಸಮಾನ ಪ್ರವೇಶನಾಗಿದೆ, ತಮ್ಮ ಮಕ್ಕಳಿಗೆ ರಾಜಯೋಗವನ್ನ ತಿಳಿಸ್ಕೊಡಕ್ಕೆ. योग तो आधा कल बहुत है, बैरिस्टरी योग, इंजीनियरिंग योग. बैरिस्टरी पढ़ने के लिए बैरिस्टर के साथ बुद्धि का योग लगाना होता. ಯೋಗ ಅಂತೂ ಈ ನಡುವೆ ಬಹಳಷ್ಟು ಇದೆ. ಲಾಯರ್ ಆಗೋದಿಕ್ಕೆ, ಇಂಜಿನಿಯರ್ ಆಗೋದಿಕ್ಕೆ ಯೋಗ. ಲಾಯರ್ ಓದಿದಾಗ ಲಾಯರ್ ಜೊತೆ ಬುದ್ಧಿ ಯೋಗ ಇಡಬೇಕಾಗತ್ತಲ್ಲ. आप बैरिस्टर बन रहे तो पढ़ाने वाले को याद करते हैं. ನಾವು ಲಾಯರ್ ಆದಾಗ ಓದಿಸುವಂತವರನ್ನ ನೆನಪು ಮಾಡ್ತೀವಿ. उनको तो अपना बाप अलग है, गुरु भी होगा तो उनको भी याद करें. ಅವರಿಗೆ ತಂದೆ ಬೇರೆ ಆದ್ರೆ ಗುರು ಬೇರೆ ಆಗಿರ್ತಾರೆ, ಅವರನ್ನು ನೆನಪು ಮಾಡಬೇಕಾಗುತ್ತೆ. तो अभी बैरिस्टर के साथ बुद्धि का योग रहता, आत्मा ही पढ़ती है. ಲಾಯರ್ ಜೊತೆ ಬುದ್ಧಿ ಯೋಗ ಇರುತ್ತೆ, ಆತ್ಮನೇ ಓದತ್ತಲ್ಲ. ಆತ್ಮ ही ಶರೀರ ದ್ವಾರ ಜಡ್ಜ್ ಬ್ಯಾರಿಸ್ಟರ್ ಆದಿ ಬಂತಿ. ಆತ್ಮನೇ ದೇಹದ ಮುಖಾಂತರ ಲಾಯರು, ಜಡ್ಜು ಎಲ್ಲನೂ ಆಗುತ್ತೆ. अभी तुम बच्चे आत्मा अभिमानना के संस्कार अपने में डालते हो, आधा कलब देह अभिमान रहे. ಈಗ ತಾವು ಮಕ್ಕಳು ಆತ್ಮ ಅಭಿಮಾನಿಯಾಗುವ ಸಂಸ್ಕಾರವನ್ನ ನಿಮ್ಮಲ್ಲಿ ತುಂಬಿಸ್ಕೊತಾ ಇದ್ದೀರಿ. ಅರ್ಧಕಲ್ಪ ದೇಹದ ಅಭಿಮಾನ ಇರುತ್ತೆ. ಆ ಬಾಬಾ ಕೇತೆ ದೇಹಿ ಅಭಿಮಾನಿ ಬನು,
ಆತ್ಮ ಮೇ ಹಿ ಪಢಾಯಿ ಕೆ ಸಂಸ್ಕಾರ ಹೈ. ಈಗ ತಂದೆ ಅಂತಾರೆ ಆತ್ಮ ಅಭಿಮಾನಿಯಾಗಿ, ಆತ್ಮದಲ್ಲಿ ವಿದ್ಯೆಯ ಸಂಸ್ಕಾರ ಇರುತ್ತೆ. मनुष्य आत्मा ही जज बनती, अभी हम विश्व का मालिक देवता बन रहे हैं, पढ़ाने वाला है शिव बाबा परमात्मा. ಮನುಷ್ಯನ ಆತ್ಮ ಜಡ್ಜ್ ಆಗತ್ತೆ. ಇವತ್ತು ನಾವು ವಿಶ್ವದ ಮಾಲೀಕ ದೇವತೆ ಆಗ್ತಾ ಇದ್ದೀವಿ, ಓದಿಸುವಂತವರು ಶಿವ ಬಾಬಾ ಪರಮ ಆತ್ಮ ಆಗಿದ್ದಾರೆ. वही ज्ञान का सागर शांति संपत्ति का सागर है. ये भी दिखाते हैं सागर से रत्नों की तालियां निकलती. ಅವರೇ ಜ್ಞಾನ ಸಾಗರ, ಶಾಂತಿ ಸಂಪತ್ತಿಯ ಸಾಗರ ಆಗಿದೆ. ಇದನ್ನ ತೋರಿಸ್ತಾರೆ. ಸಾಗರದಿಂದ ರತ್ನಗಳ ತಟ್ಟೆಯನ್ನ ಹೊರ ತಂದ್ರು ಅಂತ. ये है ಭಕ್ತಿ ಮಾರ್ಗ की बातें, ಬಾಬಾ ಕೋ ರೆಫರ್ करना पड़ता. ಇದೆಲ್ಲ ಭಕ್ತಿ ಮಾರ್ಗದ ಮಾತು. ಬಾಬಾ ಇದನ್ನೆಲ್ಲ ಉದಾಹರಣೆ ಕೊಡ್ತಿರ್ತಾರೆ. बाप समझाते ये है अविनाशी ज्ञान रत्न, इन ज्ञान रत्नों से तुम बहुत साहूकार बनते. ತಂದೆ ತಿಳಿಸ್ತಾರೆ ಇದಾಗಿದೆ ಅವಿನಾಶಿ ಜ್ಞಾನ ರತ್ನಗಳು. ಈ ಜ್ಞಾನ ರತ್ನಗಳಿಂದ ತಾವು ಬಹಳ ಧನವಂತರಾಗ್ತೀರ. और फिर हीरे जवाहरात भी तुमको बहुत मिलती. ये एक एक रत्न लाखों रुपयों का है. ಈ ವಜ್ರ ವೈಡೂರ್ಯಗಳು ತಮಗೆ ಬಹಳಷ್ಟು ಸಿಗತ್ತೆ. ಈ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿದ್ದು ಬೆಲೆ ಬಾಳುವಂತದಾಗಿದೆ. जो तुमको इतना साहूकार बनाते, तुम जानते हो भारत ही वैस्लेस वर्ल्ड था. ತಾವು ಇಷ್ಟೊಂದು ಧನವಂತರಾಗ್ತೀರ. ತಮಗೆ ಗೊತ್ತಿದೆ ಭಾರತ ನಿರ್ವಿಕಾರಿ ಪ್ರಪಂಚ ಆಗಿತ್ತು. उसमें पवित्र देवताएं रहते थे, अभी सावरे अपवित्र बने. ಅದರಲ್ಲಿ ಪವಿತ್ರವಾದ ದೇವತೆಗಳು ಇರ್ತಿದ್ರು, ಈಗ ಕಪ್ಪಗೆ ಅಪವಿತ್ರರು ಆಗ್ಬಿಟ್ಟಿದ್ದಾರೆ. आत्माओं और परमात्मा का मेला होता, आत्मा शरीर में है तब ते सुन सकते. ಆತ್ಮ ಮತ್ತು ಪರಮಾತ್ಮನ ಜಾತ್ರೆ ಆಗತ್ತೆ. ಆತ್ಮ ದೇಹದಲ್ಲಿ ಇದ್ದಾಗ ಮಾತ್ರ ಕೇಳುತ್ತೆ. परमात्मा भी शरीर में आते हैं. ಪರಮಾತ್ಮನು ಶರೀರದಲ್ಲಿ ಬರ್ತಾರೆ. ಆತ್ಮವು और परमात्मा का घर ಶಾಂತಿಧಾಮ. ಆತ್ಮಗಳು ಮತ್ತೆ ಪರಮಾತ್ಮನ ಮನೆ ಶಾಂತಿಧಾಮ ಆಗಿದೆ. वहां चिरपुर कुछ भी नहीं होता, यहाँ परमात्मा बाप आकर बच्चों से मिलते. ಶಾಂತಿಧಾಮದಲ್ಲಿ ಆತ್ಮಗಳು ಅಲ್ಲಾಡೋದು ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳ ಜೊತೆ ಮಿಲನವನ್ನ ಮಾಡ್ತಾರೆ. ಶರೀರ ಸಹಿತ ಮಿಲ್ತೆ ಹೇ, ವಹ ತೋ ಗರ ಹೇ, ವಹ ವಿಶ್ರಾಮ್ ಪದ. ಶರೀರ ಜೊತೆ ಮಿಲನ ಮಾಡ್ತಾರೆ. ಶರೀರದಿಂದ ಶರೀರ ಸಹಿತವಾಗಿ ಮಿಲನ ಮಾಡ್ತಾರೆ. ಅಲ್ಲಂತೂ ಮನೆ ಆಗಿದೆ, ಅಲ್ಲಿ ವಿಶ್ರಾಮವನ್ನ ಪಡಿತೀವಿ. अवे तुम बच्चे पुरुषोत्तम संगम युग पर हो, बाकी दुनिया कलयुग में है. ಈಗ ತಾವು ಮಕ್ಕಳು ಪುರುಷೋತ್ತಮ ಸಂಗಮದಲ್ಲಿದ್ದೀರಾ, ಬಾಕಿ ಪ್ರಪಂಚದವರು ಕಲಿಯುಗದಲ್ಲಿ ಇದ್ದಾರೆ. बाप बैठ समझाते, भक्ति मार्ग में खर्चा बहुत करते, चित्र भी बहुत बना. ಬಾಬಾ ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಖರ್ಚು ಮಾಡ್ತಾರೆ, ಚಿತ್ರಗಳನ್ನು ಬಹಳಷ್ಟು ಮಾಡ್ತಾರೆ. बड़े बड़े मंदिर बनाते, नहीं तो श्री कृष्ण का चित्र घर में भी तो रख सकते हैं. ದೊಡ್ಡ ದೊಡ್ಡ ಮಂದಿರಗಳನ್ನ ಮಾಡ್ತಾರೆ, ಇಲ್ಲ ಅಂದರೆ ಶ್ರೀಕೃಷ್ಣನ ಚಿತ್ರ ಮನೆಯಲ್ಲೂ ಇಟ್ಕೋಬಹುದಲ್ಲ. बहुत सस्ते चित्र होते, फिर इतना दूर दूर मंदिर में क्यों जाते. ಬಹಳ ಸಸ್ತಾ ಚಿತ್ರಗಳಿರುತ್ತೆ, ಮತ್ತೆ ಇಷ್ಟು ದೂರ ದೂರ ಮಂದಿರಕ್ಕೆ ಏನಕ್ಕೆ ಹೋಗ್ತಾರೆ. ये है भक्ति मार्ग. सत्युग में ये मंदिर हाथी होते नहीं. ಇದಾಗಿದೆ ಭಕ್ತಿ ಮಾರ್ಗ. ಸತ್ಯುಗದಲ್ಲಿ ಮಂದಿರಗಳೆಲ್ಲ ಇರೋದೇ ಇಲ್ಲ. ವಹಾ ಹೈ ಹಿ ಪೂಜ್ಯ, ಕಲಿಯುಗ ಮೇ ಹೇ ಪೂಜಾ. ಅಲ್ಲಿ ಇರೋದೇ ಪೂಜ್ಯರು, ಕಲಿಯುಗದಲ್ಲಿ ಪೂಜಾರಿಗಳು. तुम अभी संगम पर पूज्य देवता बन रहे हो, अभी तुम ब्राह्मण बने हो. ಈಗ ನೀವು ಸಂಗಮದಲ್ಲಿ ಪೂಜ್ಯ ದೇವತೆ ಆಗ್ತಿದ್ದೀರ.
ಈಗ ತಾವು ಬ್ರಾಹ್ಮಣರಾಗಿದ್ದೀರಾ. इस समय तुम्हारा ये अंतिम पुरुषार्थ शरीर मोस्ट वैल्यूबल है. इनमें तुम बहुत कमाई करते हो. ಈ ಸಮಯ ತಮ್ಮದು ಅಂತಿಮ ಪುರುಷಾರ್ಥ. ಶರೀರ ಬಹಳ ವ್ಯಾಲ್ಯೂಬಲ್ ಆಗಿದೆ. ಇದರಲ್ಲಿ ತಾವು ಬಹಳಷ್ಟು ಸಂಪಾದನೆಯನ್ನ ಮಾಡ್ತೀರಾ. बेहद के बाबा के साथ तुम खाते पीते हो, पुकारते भी उनको है ना. ಅನಂತವಾದ ತಂದೆಯ ಜೊತೆ ತಿನ್ನೋದು ಕುಡಿಯೋದು ಮಾಡ್ತೀರ, ಕರೆಯೋದು ಅವರನ್ನೇ ಅಲ್ವಾ. ऐसे नहीं कहते श्री कृष्ण से कहो, बाबा को याद करते तुम माता पिता. बालक तो बाबा के साथ खेलते रहते. ಆ ರೀತಿ ಎಂದೂ ಹೇಳೋದಿಲ್ಲ ಶ್ರೀಕೃಷ್ಣನ ಜೊತೆ ಊಟ ಮಾಡೋಣ, ತಂದೆಯನ್ನ ನೆನಪು ಮಾಡ್ತಾ ಇರ್ತೀರ. ತಾವೇ ತಂದೆ ತಾಯಿ, ಬಾಲಕರು ಬಾಬೂರ ಜೊತೆ ಆಟ ಆಡ್ತಾರಲ್ಲ. श्री कृष्ण के हम सब बालक है ऐसे नहीं कहते, सभी आत्माएं परम पिता परमात्मा के बालक. ಶ್ರೀಕೃಷ್ಣನಿಗೆ ನಾವು ಬಾಲಕರು ಅಂತ ಎಂದೂ ಹೇಳೋದಿಲ್ಲ. ಎಲ್ಲ ಆತ್ಮಗಳು ಪರಂಪಿತ ಪರಮಾತ್ಮನಿಗೆ ಬಾಲಕರಾಗಿದ್ದಾರೆ. आत्मा शरीर द्वारा कहते आप आएंगे तो हम आपके साथ खेलेंगे खाएंगे सब कुछ करेंगे. ಆತ್ಮ ಶರೀರದ ಜೊತೆ ಹೇಳುತ್ತೆ, ನೀವು ಬಂದರೆ ನಾವು ನಿಮ್ಮ ಜೊತೆ ಆಟ ಆಡ್ತೀವಿ, ತಿಂತೀವಿ, ಎಲ್ಲವನ್ನ ಮಾಡ್ತೀವಿ. तुम कहते ही हो बाप दादा तो जैसे घर हो गया ना. ಬಾಪ್ ದಾದಾ ಅವ್ರ ಬಚ್ಚಿ, ನೀವು ಅನ್ನೋದು ಬಾಪ್ ದಾದಾ ಅಂತ ಅಂದ್ರೆ ಯಾವ ರೀತಿ ಒಂದು ಕುಟುಂಬ ಆಗೋಯ್ತಲ್ಲ, ಬಾಪ್ ದಾದಾ ಮತ್ತೆ ಮಕ್ಕಳು. ये ब्रह्मा है बेहद का रचयिता, बाप इनमें प्रवेश कर इनको अडॉप्ट करते. ಈ ಬ್ರಹ್ಮ ಆಗಿದರೆ ಅನಂತವಾದ ರಚಯಿತ, ತಂದೆ ಇವರಲ್ಲಿ ಪ್ರವೇಶ ಮಾಡಿ ದತ್ತು ತಕೊಂತಾರೆ. ಇನ್ಕೋ कहते हैं तुम मेरे हो, ये है ಮುಖವಂಶ. ಇವರಿಗೆ ಹೇಳಾಗತ್ತೆ ತಾವು ನನ್ನವರು ಅಂತ. ಇದಾಗಿದೆ ಮುಖವಂಶಾವಳಿ. जैसे स्त्री को भी अडॉप्ट करते हैं वो भी ಮುಖವಂಶಾವಳಿ ಟೆಗರಿ. ಯಾವ ರೀತಿ ಸ್ತ್ರೀಯನ್ನ ದತ್ತು ತಗೊಳ್ಳಾಗತ್ತೆ, ಆಕೆನು ಮುಖವಂಶಾವಳಿ ಅಲ್ವಾ. कहेंगी तुम मेरी हो, फिर उनसे ಕುಖವಂಶಾವಳಿ ಬಚ್ಚೆ पैदा होत. ಹೇಳಾಗತ್ತೆ ತಾವು ನನ್ನವರು ಅಂತ, ಮತ್ತೆ ಅವರ ಮುಖಾಂತರ ದೈಹಿಕ ಮಕ್ಕಳಿಗೆ ಜನ್ಮವನ್ನ ನೀಡಲಾಗತ್ತೆ. ये रस्म कहां से चली, बाबा कहते मैंने इनको अडॉप्ट किया है ना. ಈ ಒಂದು ಸಂಪ್ರದಾಯ ಎಲ್ಲಿಂದ ಬಂತು? ತಂದೆ ಹೇಳ್ತಾರೆ ನಾನು ಈತನನ್ನ ದತ್ತು ತಗೊಂತೀನಲ್ಲ. ಇನ್ ದ್ವಾರ ತುಮಕೋ ಅಡಾಪ್ಟ್ ಕರ್ತಾ ಹೂ, ತುಮ್ ಮೇರೆ ಬಚ್ಚು. ಇವರ ಮುಖಾಂತರ ನಾನು ಇವರನ್ನ ನಿಮ್ಮನ್ನ ದತ್ತು ತಗೊಂತೀನಿ, ನೀವು ನನ್ನ ಮಕ್ಕಳಾಗಿದ್ದೀರಾ. परंतु ये है मेल, तुम सभी को संभालने के लिए फिर सरस्वती को भी अडॉप्ट किया. ಆದರೆ ಇವರು ಪುರುಷ ಆಗಿದ್ದಾರೆ, ತಮ್ಮನ್ನೆಲ್ಲ ಸಂಪಾಲನೆ ಮಾಡಕ್ಕೋಸ್ಕರ ಮತ್ತೆ ಸರಸ್ವತಿಯನ್ನ ದತ್ತು ತಗೊಳ್ಳಾಗತ್ತೆ. उनको माता का टाइटल मिला सरस्वती नदी. ये नदी माता है ना, बाप सागर है. ಮತ್ತೆ ಆಕೆಗೆ ತಾಯಿ ಅನ್ನುವ ಟೈಟಲ್ ಸಿಗತ್ತೆ. ಸರಸ್ವತಿ ನದಿ, ನದಿ ತಾಯಿ ಅಲ್ವಾ, ತಂದೆ ಸಾಗರ ಆಗಿದ್ದಾರೆ. ये भी सागर से निकली हुई है. ब्रह्मपुत्र नदी और सागर का बहुत बड़ा मेला लगता है. ಈಕೆನು ಸಾಗರದಿಂದ ಹೊರ ಬಂದಿದ್ದಾರೆ. ಬ್ರಹ್ಮಪುತ್ರ ನದಿ ಮತ್ತೆ ಸಾಗರಂದು ಬಹಳ ದೊಡ್ಡ ಜಾತ್ರೆ ಆಗುತ್ತೆ. ಐಸೆ ಮೇಲಾ और कहाँ लगता नहीं, वो है नदियों का मेला. ಇಂತಹ ಜಾತ್ರೆ ಮತ್ತೆಲ್ಲೂ ಆಗೋದಿಲ್ಲ, ಅದಾಗಿದೆ ನದಿಗಳ ಜಾತ್ರೆ. ये है आत्माओं और परमात्मा का मेला, वो भी जब शरीर में आते तब मेला लगता. ಇಲ್ಲಾಗಿದೆ ಆತ್ಮಗಳು ಮತ್ತೆ ಪರಮಾತ್ಮನ ಜಾತ್ರೆ, ಅದು ಸಹ ಯಾವಾಗ ಶರೀರದಲ್ಲಿ ಬರ್ತಾರೆ ಆಗ ಮಾತ್ರ ಜಾತ್ರೆ ಆಗುತ್ತೆ. ಬಾಬಾ कहते मैं हुसैन हूँ, मैं इनमें कलप कलप प्रवेश करता हूँ. ಬಾಬಾ ಅಂತಾರೆ ನಾನು ಸುಂದರ ಆಗಿದ್ದೇನೆ, ನಾನು ಕಲ್ಪ ಕಲ್ಪ ಈತನಲ್ಲಿ ಪ್ರವೇಶ ಆಗ್ತೇನೆ. ये ड्रामा में नूत है, तुम्हारे बुद्धि में सारे सृष्टि का चक्र है. इनकी आयु 5000 वर्ष.
ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಇದರ ಆಯುಷ್ಯು 5,000 ವರ್ಷ. इस बेहद की फिल्म से फिर हद की फिल्म बनती, जो फास्ट हो गया सो प्रेजेंट होता है. ಈ ಅನಂತವಾದ ಫಿಲಿಂ ಇಂದ ಹದ್ದಿನ ಫಿಲಿಂ ತಯಾರಾಗುತ್ತೆ. ಏನು ಮುಗಿದೋಗತ್ತೆ ಅದು ಮತ್ತೆ ವರ್ತಮಾನ ಆಗುತ್ತೆ. ಪ್ರೆಸೆಂಟ್ ಫಿರ್ ಫ್ಯೂಚರ್ ಬಂತ, ಜಿಸ್ಕೋ ಫಿರ್ ಫಾಸ್ಟ್ ಕಹಾ ಜಾತ. ವರ್ತಮಾನನೇ ಭವಿಷ್ಯತ್ ಆಗತ್ತೆ, ಅದಕ್ಕೆ ಮತ್ತೆ ಮುಗಿದೋಗಿರೋದು ಅಂತ ಹೇಳಾಗುತ್ತೆ. ಅಂದ್ರೆ ಭೂತಕಾಲ ಅಂತ. फास्ट होने में कितना समय लग गया, नई दुनिया में आए कितना समय फास्ट हुआ ना, 5,000 ವರ್ಷ. ಭೂತಕಾಲಕ್ಕೆ ಎಷ್ಟು ಸಮಯ ಆಯಿತು, ಹೊಸ ಪ್ರಪಂಚದಲ್ಲಿ ಬಂದ್ವಿ, ಎಷ್ಟು ಸಮಯ ಮುಗಿದೋಯ್ತು, 5,000 ವರ್ಷ ಅಲ್ವಾ. तुम अभी एक स्वदर्शन चक्रधारी हो, तुम समझाते हो हम पहले ब्राह्मण थे फिर देवता बनते. ತಾವು ಪ್ರತಿಯೊಬ್ಬರೂ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ. ನೀವೇ ತಿಳಿಸ್ತೀರಾ, ನಾವು ಮೊದಲು ಬ್ರಾಹ್ಮಣರಾಗಿದ್ವಿ ಮತ್ತೆ ದೇವತೆ ಆಗ್ತೀವಿ. तुम बच्चों को अभी बाबा द्वारा शांतिधाम सुखधाम का वर्षा मिलता. ತಮ್ಮ ಮಕ್ಕಳಿಗೆ ಈಗ ತಂದೆಯ ಮುಖಾಂತರ ಶಾಂತಿಧಾಮ ಸುಖಧಾಮದ ಆಸ್ತಿ ಸಿಗತ್ತೆ. बाप आकर के तीनों धर्म इकट्ठा स्थापन करते, बाकी सबका विनाश करा देते. ತಂದೆ ಬಂದು 3 ಧರ್ಮಗಳ ಸ್ಥಾಪನೆ ಜೊತೆಯಲ್ಲೇ ಮಾಡ್ತಾರೆ, ಮಿಕ್ಕಿದ್ದು ಎಲ್ಲದನ್ನ ವಿನಾಶ ಮಾಡಿಸ್ತಾರೆ. ವಾಪಸ್ ಲೇ ಜಾನೆ ವಾಲಾ ತುಮಕೋ ಸದ್ಗುರು ಬಾಬಾ ಮಿಲಾ, ಬುಲಾತೆ ಭೀ ಹೇ ಹಮ್ಕೋ ಸದ್ಗತಿ ಮೇ ಲೇ ಜಾओ. ವಾಪಸ್ ಕರ್ಕೊಂಡು ಹೋಗುವಂತವರು ತಮಗೆ ಸದ್ಗುರು ತಂದೆ ಸಿಕ್ಕಿದ್ದಾರೆ, ಕರೀತಾರಲ್ಲ ನಮಗೆ ಸದ್ಗತಿಯಲ್ಲಿ ಕರ್ಕೊಂಡೋಗಿ. शरीर को खलास कराओ, ऐसी युक्ति बताओ जो हम शरीर छोड़ शांतिधाम में चले जाए. ಶರೀರವನ್ನ ಸಮಾಪ್ತಿ ಮಾಡಿ ಆ ರೀತಿ ಯುಕ್ತಿಯನ್ನ ತಿಳಿಸಿದರೆ ಶರೀರವನ್ನ ಬಿಟ್ಟು ಶಾಂತಿಧಾಮಕ್ಕೆ ಹೋಗುವ ರೀತಿ. गुरु के पास में मनुष्य किस लिए जाते, परंतु वह गुरु तो शरीर से छुड़ाकर साथ में ले नहीं जा सकते. ಗುರುವಿನತ್ತರ ಮನುಷ್ಯ ಏನಕ್ಕೋಸ್ಕರ ಹೋಗ್ತಾರೆ, ಆದರೆ ಗುರು ಶರೀರದಿಂದ ಬಿಡುಗಡೆ ಮಾಡಿ ಜೊತೆಯಲ್ಲಂತೂ ಕರ್ಕೊಂಡು ಹೋಗಲ್ವಲ್ಲ. पतित पावन आई है एक बात, तो वो जब आते हैं तो पावन जरूर बनना. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ, ಯಾವಾಗ ಅವರು ಬರ್ತಾರೆ ಆಗ ಪಾವನ ಖಂಡಿತ ಆಗಲೇಬೇಕು. बाप को ही कहा जाता कालों का काल महाकाल, सभी को शरीर से छुड़ाकर साथ ले जाता. ತಂದೆಗೆ ತಿಳಿಸಲಾಗತ್ತೆ ಕಾಲಕ್ಕೂ ಕಾಲ ಮಹಾಕಾಲ, ಎಲ್ಲರನ್ನು ಶರೀರದಿಂದ ಬಿಡುಗಡೆ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ये है सुप्रीम गाइड, सभी आत्माओं को वापस ले जाते. ಇವರು ಪರಮ ಗೈಡ್ ಆಗಿದ್ದಾರೆ, ಎಲ್ಲಾ ಆತ್ಮಗಳನ್ನ ವಾಪಸ್ಸು ಕರ್ಕೊಂಡು ಹೋಗ್ತಾರೆ. ये 6 शरीर है, इनके बंधन से छुड़ाना चाहते, कहा शरीर छूटे तो बंधन छूटे. ಇದು ಕೊಳಕಿನ ದೇಹ ಆಗಿದೆ, ಇದರ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಇಷ್ಟಪಡ್ತಾರೆ. ದೇಹದಿಂದ ಬಿಡುಗಡೆ ಆಗೋದು ಅಂದರೆ ಬಂಧನದಿಂದ ಬಿಡುಗಡೆ ಆಗೋದು. अभी तुमको इन सब असुरी बंधनों से छुड़ाकर सुख के दैवी संबंध में ले जाते. ಈಗ ನಿಮ್ಮನ್ನ ಈ ಎಲ್ಲಾ ಅಸುರಿ ಬಂಧನಗಳಿಂದ ಬಿಡುಗಡೆ ಮಾಡಿ ಸುಖದ ದೈವಿ ಸಂಬಂಧದಲ್ಲಿ ಕರ್ಕೊಂಡು ಹೋಗ್ತಾರೆ. तुम जानते हो हम सुखधाम में आएंगे वाया शांतिधाम. ತಮಗೆ ಅರಿವಾಗಿದೆ ನಾವು ಸುಖಧಾಮಕ್ಕೆ ಹೋಗ್ತೀವಿ ವಾಯ ಶಾಂತಿಧಾಮ. फिर दुखधाम में कैसे आते हो ये भी तुम जानते हो ना. ಮತ್ತೆ ಈ ದುಃಖಧಾಮದಲ್ಲಿ ಹೆಂಗ್ ಬರ್ತೀವಿ ಇದು ಸಹ ತಮಗೆ ಅರಿವಿದೆ ಅಲ್ಲ. बाबा आते ही शाम से सुंदर बनाना. बाबा कहते मैं तुम्हारा ओबीडियंट सच्चा फादर भी. ತಂದೆ ಬರ್ತಾರೆ ಶ್ಯಾಮನಿಂದ ಸುಂದರರಾಗಿ ಮಾಡಕ್ಕೆ. ತಂದೆ ತಿಳಿಸ್ತಾರೆ ನಾನು ನಿಮಗೆ ವಿಧಿಯನಾದ ಸತ್ಯವಾದ ತಂದೆಯಾಗಿದ್ದೀನಿ. फादर हमेशा ओबीडियंट होता, सेवा बहुत करते.
ತಂದೆ ಸದಾ ವಿಧಿಯನಾಗಿ ಇರ್ತಾರೆ, ಬಹಳಷ್ಟು ಸೇವೆ ಮಾಡ್ತಾರೆ. ಖರ್ಚಾ ಕರ್ ಪಡಾಕರ್ ಫಿರ್ ಸಬ್ ಧನ್ ದೌಲತ್ ಬಚ್ಚೋಂ ಕೋ ದೇಕರ್ ಖುದ್ ಜಾಯಿ ಸಾಧುವೋಂ ಕಾ ಸಂಗ್ ಕರ್ತೆ ಹೈ. ಖರ್ಚು ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿ ಎಲ್ಲಾ ಧನವನ್ನ ದೌಲತ್ತನ್ನ ಮಕ್ಕಳಿಗೆ ಕೊಟ್ಟು ಸಾಧುಗಳ ಸಂಘದಲ್ಲಿ ಹೋಗ್ತಾನೆ. अपने से भी बच्चों को ऊंच बनाते, ये बाबा भी कहते मैं तुमको डबल मालिक बना दूं. ತನಗಿಂತಲೂ ಜಾಸ್ತಿ ಮಕ್ಕಳನ್ನ ಉನ್ನತವಾಗಿ ಮಾಡ್ತಾರೆ. ಈಗ ತಂದೆ ತಿಳಿಸ್ತಾರೆ, ನಾನು ನಿಮಗೆ ಡಬಲ್ ಮಾಲೀಕನಾಗಿ ಮಾಡ್ತೀನಿ. तुम विश्व का भी मालिक हो तो ब्रह्मांड का भी तो मालिक बनते हो. ತಾವು ವಿಶ್ವಕ್ಕೂ ಮಾಲೀಕರಾಗ್ತೀರಾ ಮತ್ತೆ ಬ್ರಹ್ಮಾಂಡಕ್ಕೂ ಮಾಲೀಕರಾಗ್ತೀರಾ. तुम्हारी पूजा भी डबल होती, आत्माओं की भी पूजा होती. ನಿಮ್ಮ ಪೂಜೆ ಡಬಲ್ ಆಗುತ್ತೆ, ಆತ್ಮಗಳಿಗೆ ಪೂಜೆ ಆಗುತ್ತೆ. देवता वर्ण में भी पूजा होती, मेरे तो सिंगल सिर ಶಿವಲಿಂಗ के रूप में. ದೇವತೆಗಳ ರೂಪದಲ್ಲೂ ತಮಗೆ ಪೂಜೆ ಆಗುತ್ತೆ. ನನ್ನದಂತೂ ಒಂದೇ ರೂಪ, ಸಿಂಗಲ್ ಶಿವನ ಲಿಂಗದ ರೂಪದಲ್ಲಿ ಪೂಜೆ ಆಗುತ್ತೆ. मैं राजा तो बनता नहीं, तुम्हारी कितनी सेवा करता हूं. ನಾನಂತೂ ರಾಜನಾಗೋದಿಲ್ಲ, ಆದರೆ ತಮಗೆ ಎಷ್ಟು ಸೇವೆ ಮಾಡ್ತೀನಿ. ऐसे बाप को फिर तुम बोलते क्यों हो. ಅಂತ ತಂದೆಯನ್ನ ತಾವು ಯಾಕೆ ಮರೆತೋಗ್ತೀರಾ. ये आत्मा अपने को आत्मा समझ मुझे याद करो तो तुम्हारे विकर्म विनाश. ತಂದೆ ಅಂತಾರೆ, ಈ ಆತ್ಮ ತನ್ನನ್ನ ತಾನು ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. तुम किसके पास आए हो, पहले बा फिर दादा. ತಾವು ಯಾರ ಹತ್ರ ಬಂದಿದ್ದೀರಾ. ಮೊದಲು ತಂದೆ, ನಂತರ ದಾದಾ. अभी फादर फिर ग्रेट ग्रेट ग्रैंड फादर आदिदेव एडम, क्योंकि बहुत बिरदारियां बनती है. ಈಗಂತೂ ತಂದೆ ಆಗಿದ್ದಾರೆ, ನಂತರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಿದೇವ ಆಡಮ್. ಯಾಕೆಂದರೆ ಬಹಳಷ್ಟು ಪೀಳಿಗೆಗಳು ತಯಾರಾಗತ್ತಲ್ಲ. शिव बाबा को कोई ग्रेट ग्रेट ग्रैंड फादर कहेंगे क्या. हर बात में तुमको बहुत ऊंचा बनाते. ಶಿವ ಬಾಬಾ ಅವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗತ್ತಾ. ಪ್ರತಿಯೊಂದು ಮಾತಲ್ಲೂ ತಮ್ಮನ್ನ ಉತ್ತಮರಾಗಿ ಮಾಡಲಾಗತ್ತೆ. ऐसा बाबा मिलता है फिर उनको तुम भूल क्यों जाते हो. भूले तो पावन कैसे बनेंगे. ಇಂತಹ ತಂದೆ ನಿಮ್ಗೆ ಸಿಗ್ತಾರೆ ಅಂದಮೇಲೆ ಯಾಕೆ ಮರ್ತೋಗ್ತೀರಾ. ಮರೆಯೋದು ಮರ್ತಾಗ ಪಾವನ ಹಿಂಗಾಗ್ತೀರಾ. बाप पावन बनने की युक्ति बताते, इस याद से ही खुद निकलेंगी ಕಾದು ನಿಕ್ಲೆಂಗಿ. ಬಾಬಾ ಪಾವನರಾಗಿ ಮಾಡುವ ಯುಕ್ತಿಯನ್ನ ತಿಳಿಸ್ತಾರೆ. ಈ ನೆನಪಿನಿಂದಲೇ ತುಕ್ಕು ಹೋಗುತ್ತೆ. बाबा कहते मीठे मीठे लाडले बच्चे देह अभिमान छोड़ आत्मा अभिमानी बनना पवित्र भी बनना. ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮುದ್ದು ಮಕ್ಕಳೇ, ದೇಹ ಅಭಿಮಾನವನ್ನ ಬಿಟ್ಟು ಆತ್ಮ ಅಭಿಮಾನಿಯಾಗಿ ಪವಿತ್ರರಾಗಿ. काम महाशत्रु है, ये एक जन्म मेरे ಖಾತ್ರಿ ಪವಿತ್ರ ಬನು. ಕಾಮ ಮಹಾಶತ್ರು ಆಗಿದೆ, ನನಗೋಸ್ಕರ ಈ ಒಂದು ಜನ್ಮ ಪವಿತ್ರ ಆಗಿ. लौकिक बाप भी कहते हैं कोई गंदा काम नहीं करो, मेरी डैडी की लाज रखो. ಲೌಕಿಕ ತಂದೆನೂ ಅಂತಾರೆ, ಯಾವುದೇ ಕೊಳಕಿನ ಕೆಲಸವನ್ನ ಮಾಡಬೇಡಿ, ನನ್ನ ಗಡ್ಡದ ಮರ್ಯಾದೆಯನ್ನ ಉಳಿಸಿ. पारलौकिक बाप भी कहते मैं पावन बनाने आया हूं, अब काला मुंह मत करो. ಪಾರಲೌಕಿಕ ತಂದೆನೂ ಹೇಳ್ತಾರೆ, ನಾನು ಪಾವನರಾಗಿ ಮಾಡಕ್ಕೆ ಬಂದಿದೆ, ಈಗ ಕಪ್ಪು ಮುಖವನ್ನ ಮಾಡ್ಕೋಬೇಡಿ. नहीं तो इज्जत गवाएंगे सभी ब्राह्मणों की और बाबा की भी इज्जत गवाए. ಇಲ್ಲ ಅಂದ್ರೆ ಮರ್ಯಾದೆ ಕಳೀತೀರ, ಎಲ್ಲ ಬ್ರಾಹ್ಮಣರ ತಂದೆಯ ಮರ್ಯಾದೆಯನ್ನ ಕಳೀತೀರ. लिखते भी है बाबा हम गिर गया काला मुंह कर दिया. ಬರೀತಾರೆ, ನಾ ಬಿದ್ದೋದ್ವಿ, ಕಪ್ಪು ಮುಖವನ್ನ ಮಾಡ್ಕೊಂಡ್ವಿ. बाबा कहते मैं तुमको सुंदर बनाने आया हूं, तुम फिर काला मुंह क्यों करते हो. ತಂದೆ ಅಂತಾರೆ, ನಾನು ತಮ್ಮನ್ನ ಸುಂದರನಾಗಿ ಮಾಡಕ್ಕೆ ಬಂದಿದೆ,
ತಾವು ಕಪ್ಪು ಮುಖ ಯಾಕೆ ಮಾಡ್ಕೊಂತೀರಾ? तुम्हें तो सदा हसीन बनने का पुरुषार्थ करना है. ತಾವು ಸದಾ ಸುಂದರರಾಗುವಂತಹ ಪುರುಷಾರ್ಥವನ್ನೇ ಮಾಡಬೇಕಾಗಿದೆ. अच्छा मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ये अंतिम पुरुषार्थ शरीर बहुत वैल्यूबल है, इसमें बहुत कमाई करनी. ಇದು ಅಂತಿಮ ಪುರುಷಾರ್ಥ. ದೇಹ ಬಹಳ ಅಮೂಲ್ಯ ಆಗಿದೆ, ಇದರಲ್ಲಿ ಬಹಳಷ್ಟು ಸಂಪಾದನೆ ಮಾಡಬೇಕು. बेहद के बाबा के साथ खाते पीते सर्व संबंध की अनुभूति करनी. ಅನಂತವಾದ ತಂದೆಯ ಜೊತೆ ತಿಂತ ಕುಡಿತ ಸರ್ವ ಸಂಬಂಧಗಳ ಅನುಭವವನ್ನ ಮಾಡಬೇಕಾಗಿದೆ. ಎರಡನೇದು कोई भी ऐसे कर्म नहीं करना जिससे ब्राह्मण परिवार की बाबा की इज्जत जाए. ಅಂತದು ಇದೇ ಕರ್ಮವನ್ನ ಮಾಡಬಾರದು, ಬ್ರಾಹ್ಮಣ ಪರಿವಾರ ಮತ್ತೆ ತಂದೆಯ ಗೌರವವನ್ನ ಕಳೆಯುವ ರೀತಿ. ಆತ್ಮ ಅಭಿಮಾನಿ ಬನ್ ಪೂರಾ ಪವಿತ್ರ ಬನ್ನ ಯಾದ್ ಸೆ ಪುರಾಣಿ कार निकालने. ಆತ್ಮ ಅಭಿಮಾನಿಯಾಗಿ ಪೂರ್ತಿ ಪವಿತ್ರರಾಗಬೇಕು, ನೆನಪಿನಿಂದ ಹಳೆ ತುಕ್ಕನ್ನ ತೆಗಿಬೇಕಾಗಿದೆ. ಇಂದಿನ ವರದಾನ सुनने के साथ साथ स्वरूप बन मन के मनोरंजन द्वारा सदा शक्तिशाली आत्मा भव. ಕೇಳುವ ಜೊತೆ ಜೊತೆಗೆ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯಿಂದ ಸದಾ ಶಕ್ತಿಶಾಲಿ आत्मा भव. रोज मन में स्व के प्रति या औरों के प्रति उमंग उत्साह का संकल्प ला. ಪ್ರತಿನಿತ್ಯ ಮನಸ್ಸಿನಲ್ಲಿ ಸ್ವ ಪ್ರತಿ ಇತರರ ಪ್ರತಿ ಉಮಂಗ ಉತ್ಸಾಹದ ಸಂಕಲ್ಪವನ್ನ ತನ್ನಿ. स्वयं में उसी संकल्प का स्वरूप बनो और औरों की सेवा में भी लगाओ. ಸ್ವಯಂ ಆ ಸಂಕಲ್ಪದಲ್ಲಿ ಸ್ವರೂಪದಲ್ಲಿ ಬನ್ನಿ, ಇತರರ ಸೇವೆಯಲ್ಲೂ ತೊಡಗಿಸಿ. तो अपने जीवन में सदा के लिए उत्साह वाले हो जाएगा. ಆಗ ತಮ್ಮ ಜೀವನನು ಸದಾ ಉತ್ಸಾಹದ ಜೀವನ ಆಗುತ್ತೆ. और दूसरों को भी उत्साह दिलाने वाले बन सके. ಇತರರಿಗೂ ಉತ್ಸಾಹವನ್ನ ನೀಡುವಂತವರು ಆಗ್ತಾರೆ. जैसे मनोरंजन प्रोग्राम होता ऐसे रोज मन के मनोरंजन का प्रोग्राम बनाओ. ಯಾವ ರೀತಿ ಮನೋರಂಜನೆಯ ಪ್ರೋಗ್ರಾಮ್ ಆಗತ್ತೆ ಅದೇ ರೀತಿ ಪ್ರತಿನಿತ್ಯ ಮನಸ್ಸಿನ ಮನೋರಂಜನೆಯ ಪ್ರೋಗ್ರಾಮ್ ಅನ್ನ ಮಾಡಿ. जो सुनते हो उसका स्वरूप बनो तो शक्तिशाली बन जाओ. ಏನು ಕೇಳ್ತೀರಾ ಅದರ ಸ್ವರೂಪರಾಗಿ, ಆಗ ಶಕ್ತಿಶಾಲಿ ಆಗ್ತೀರಾ. ಸ್ಲೋಗನ್ ಆಗಿದೆ, दूसरों को बदलने के पहले स्वयं को बदल लो, यही समझदारी. ಇತರರನ್ನ ಪರಿವರ್ತನೆ ಮಾಡುವ ಮೊದಲು ಸ್ವಯಂ ಪರಿವರ್ತನೆಯಾಗಿ, ಇದೇ ತಿಳುವಳಿಕೆಯುಳ್ಳವರು ಆಗಿದೆ. अव्यक्त इशारे संकल्पों की शक्ति जमा कर श्रेष्ठ सेवा के निमित्त बनो. ಸಂಕಲ್ಪಗಳ ಶಕ್ತಿಯನ್ನ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. सबसे तीव्र गति की सेवा का साधन शुभ और श्रेष्ठ संकल्प की शक्ति. ಎಲ್ಲದಕ್ಕಿಂತ ತೀವ್ರ ಗತಿಯ ಸೇವೆಯ ಸಾಧನೆ ಶುಭ ಮತ್ತು ಶ್ರೇಷ್ಠ ಸಂಕಲ್ಪದ ಶಕ್ತಿ. जैसे ब्रह्मा बाबा श्रेष्ठ संकल्प की विधि द्वारा सेवा की वृद्धि में सदा सहयोगी है. ಯಾವ ರೀತಿ ಬ್ರಹ್ಮ ತಂದೆ ಶ್ರೇಷ್ಠ ಸಂಕಲ್ಪದ ವಿಧಿಯ ಮುಖಾಂತರ ಸೇವೆಯ ವೃದ್ಧಿಯಲ್ಲಿ ಸದಾ ಸಹಯೋಗಿ ಆಗಿದ್ದಾರೆ. ವಿಧಿ ತೀವ್ರ है तो ವೃದ್ಧಿ भी तीव्र है. ವಿಧಿ ತೀವ್ರವಾಗಿದ್ದಾಗ ವೃದ್ಧಿನೂ ತೀವ್ರ ಆಗತ್ತೆ. ऐसे आप बच्चे में श्रेष्ठ शुभ संकल्प से संपन्न बनो. ಅದೇ ರೀತಿ ತಾವು ಮಕ್ಕಳು ಶ್ರೇಷ್ಠ ಶುಭ ಸಂಕಲ್ಪದಿಂದ ಸಂಪನ್ನರಾಗಿ. ಓಂ ಶಾಂತಿ.
ನಿನ್ನ ಸ್ನೇಹದಲ್ಲಿ ಒಂದಾದೆವು ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ, ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ಕಂಡೆವು ತಲುಪಿದೆವು ಮಧುರ ವತನದಲ್ಲಿ ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ ನಿನ್ನ ಮೆಲ್ಲನೆ ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ
ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರ
ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಕ್ತಿಯಿಂದಲೇ ಮನದಲ್ಲಿ ವಿಕಾರವು ನಶಿಸುವುದು. ಯೋಗದ ಶಕ್ತಿಯಿಂದಲೇ ಮನದಲ್ಲಿ ವಿಕಾರವು ನಶಿಸುವುದು. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಮನವನ್ನು ಸೆಳೆಯುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಪವಿತ್ರತೆ ಸುಖ ಶಾಂತಿಗಳಿಗೆ ಬಾಬಾ ನೀನೇ ದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ.